ಜೈ ಜಿನೇಂದ್ರ ಮಕ್ಕಳೇ, ನೀವು ಶಾಲೆಯಲ್ಲಿ ಪರೀಕ್ಷೆ ಬರೆಯಲು ಕುಳಿತಿದ್ದೀರಾ ಅಂತ ಅನ್ಕೊಳ್ಳಿ. ಅಥವಾ ಯಾವುದಾದ್ರೂ ದೊಡ್ಡ ಸ್ಟೇಜಲ್ಲಿ ತುಂಬ ಜನರ ಮುಂದೆ ಹಾಡಲು ನಿಂತಿದ್ದೀರಾ ಅಂತ ಅನ್ಕೊಳ್ಳಿ. ಆಗ ನಿಮಗೆ ಏನೋ ತಳಮಳ, ಒಂಥರ ಭಯ ಆಗುತ್ತೆ. ಈ ಸಮಯದಲ್ಲಿ ಏನು ಮಾಡ್ತೀರಾ? ನಿಮ್ಮ ಅಪ್ಪ ಅಮ್ಮ ಹೇಳಿರಬಹುದು, ಇಂತಹ ಸಮಯದಲ್ಲಿ ನಮೋಕಾರ ಮಂತ್ರವನ್ನು ಸ್ಮರಿಸಿದರೆ ನಿಮ್ಮ ಆತ್ಮವಿಶ್ವಾಸ ಅಂದರೆ ಕಾನ್ಫಿಡೆನ್ಸ್ ಹೆಚ್ಚಾಗತ್ತೆ ಅಂತ. ಹೌದು ಮಕ್ಕಳೇ, ಯಾವುದಾದರೂ ಕಾರ್ಯ ಶುರು ಮಾಡುವ ಮುಂಚೆ ನಮೋಕಾರ ಮಂತ್ರವನ್ನು ಒಮ್ಮೆ ಸ್ಮರಿಸಿದರೆ ಆ ಕೆಲಸ ಪೂರ್ಣಗೊಳಿಸುವಲ್ಲಿ ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗುತ್ತೆ. ಇದು ಹೇಗೆ ಸಾಧ್ಯ ಎಂದು ನೀವು ಯೋಚಿಸುತ್ತಿದ್ದೀರಾ? ಇಂದು ನಮೋಕಾರ ಮಂತ್ರದ ಅರ್ಥ ಮತ್ತು ಅದರ ಮಹಿಮೆಯ ಬಗ್ಗೆ ತಿಳಿದುಕೊಳ್ಳೋಣ. ಮಕ್ಕಳೇ, ನೀವು ಅಂಜನಚೋರನ ಕಥೆಯನ್ನು ಕೇಳಿದರೆ ನಿಮಗೆ ನಮೋಕಾರ ಮಂತ್ರದ ಮಹಿಮೆ ಸುಲಭವಾಗಿ ಅರ್ಥವಾಗುತ್ತದೆ. ರಾಜಗೃಹ ಎಂಬ ಊರಿನಲ್ಲಿ ಅಂಜನಚೋರ ಎಂಬ ಕಳ್ಳನಿದ್ದನು. ಅವನು ಬೇರೆಯವರ ವಸ್ತುಗಳನ್ನು ದೋಚುವುದು ಮತ್ತು ಕದಿಯುವ ಕಳ್ಳ. ಕಳ್ಳತನ ಒಂದು ಪಾಪದ ಕೆಲಸ ಮಕ್ಕಳೇ. ಅವನು ಪಾಪ ಕೆಲಸಗಳನ್ನು ಮಾಡುತ್ತಾ ಜೀವಿಸುತ್ತಿದ್ದನು. ಅದೇ ಊರಿನಲ್ಲಿ ಒಬ್ಬ ಜಿನದತ್ತ ಶ್ರೇಷ್ಠಿಯೂ ಇದ್ದರು. ಅವರಿಗೆ ಪೂಜೆ ಮಾಡುವುದು, ಧ್ಯಾನ, ಧಾರ್ಮಿಕ ಕೆಲಸಗಳಲ್ಲಿ ತುಂಬಾ ಆಸಕ್ತಿ ಇತ್ತು. ಒಂದು ರಾತ್ರಿ ಅವರು ಸ್ಮಶಾನದಲ್ಲಿ ತುಂಬಾ ಆಳವಾಗಿ ಧ್ಯಾನ ಮಾಡುತ್ತಿದ್ದರು. ಹೀಗೆ ಧ್ಯಾನ ಮಾಡುತ್ತಿರುವಾಗ ಏನಾಯ್ತು ಗೊತ್ತಾ ಮಕ್ಕಳೇ? ಅಮಿತ ಪ್ರಭು ಮತ್ತು ವಿದ್ಯುತ್ ಪ್ರಭು ಎಂಬ ಇಬ್ಬರು ದೇವತೆಗಳು ಪ್ರತ್ಯಕ್ಷರಾದರು. ಅವರು ಜಿನದತ್ತನ ಧ್ಯಾನವನ್ನು ಪರೀಕ್ಷಿಸಲು ನಿರ್ಧರಿಸಿದರು. ಹಲವು ಅಡಚಣೆಗಳನ್ನು ಸೃಷ್ಟಿ ಮಾಡಿದರು. ಒಮ್ಮೆ ಸುತ್ತಲೂ ಬೆಂಕಿ ಹಚ್ಚಿದರು, ಮತ್ತೊಮ್ಮೆ ರಭಸವಾದ ಮಳೆ ಸುರಿಸಿದರು. ಕಾಡು ಪ್ರಾಣಿಗಳನ್ನು ಬಿಟ್ಟು ಸಹ ಹೆದರಿಸೋಕೆ ಸಾಕಷ್ಟು ಪ್ರಯತ್ನ ಪಟ್ಟರು. ಆದರೆ ಜಿನದತ್ತ ಶ್ರೇಷ್ಠಿಯು ಯಾವುದಕ್ಕೂ ಕದಲಲಿಲ್ಲ. ಅವರ ಧ್ಯಾನದಲ್ಲೇ ತಲ್ಲೀನನಾದರು. ದೇವತೆಗಳು ಜಿನದತ್ತ ಶ್ರೇಷ್ಠಿಯ ಧ್ಯಾನವನ್ನು ಮೆಚ್ಚಿ, ಎಲೆ ಶ್ರೇಷ್ಠಿಯೇ, ನಿನ್ನ ಏಕಾಗ್ರತೆಯನ್ನು ಮೆಚ್ಚಿ ನಿನಗೆ ಆಕಾಶಗಾಮಿನಿ ವಿದ್ಯೆಯನ್ನು ಕೊಡುತ್ತೇವೆ. ಇದನ್ನು ಬೇರೆಯವರು ಬಯಸಿದಲ್ಲಿ ಪಂಚ ನಮಸ್ಕಾರವನ್ನು ಜಪಿಸಿ ಪಡೆದುಕೊಳ್ಳಬಹುದು ಎಂದು ಹೇಳಿ ನಮಸ್ಕರಿಸಿದರು. ಮಕ್ಕಳೇ, ಜಿನದತ್ತ ಶ್ರೇಷ್ಠಿಯು ಏಕಾಗ್ರತೆಯಿಂದ ಧ್ಯಾನ ಮಾಡಿದ್ದಕ್ಕೆ ಏನು ಸಿಕ್ಕಿತು? ಆಕಾಶಗಾಮಿನಿ ವಿದ್ಯೆ, ಅಂದರೆ ಆಕಾಶದಲ್ಲಿ ಚಲಿಸುವ ವಿಶೇಷ ಶಕ್ತಿ. ಜಿನದತ್ತ ಶ್ರೇಷ್ಠಿಯು ತನ್ನ ಆಕಾಶಗಾಮಿನಿ ವಿದ್ಯೆಯ ಸಹಾಯದಿಂದ ಪ್ರತಿನಿತ್ಯವೂ ಒಂದೊಂದು ಆಕೃತಿಮ ಚೈತ್ಯಾಲಯಕ್ಕೆ ಹೋಗಿ ಪೂಜೆ ಸಲ್ಲಿಸುತ್ತಿದ್ದರು. ಮಕ್ಕಳೇ, ಆಕೃತಿಮ ಚೈತ್ಯಾಲಯದ ಬಗ್ಗೆ ನಾವು ಕನ್ನಡ ಜೈನ್ಸ್ ಚಾನೆಲ್ನಲ್ಲಿ ಇರುವ ನಂದೀಶ್ವರ ದ್ವೀಪದ ವಿಡಿಯೋದಲ್ಲಿ ಕಲ್ತಿದ್ವಿ. ನಿಮಗೆ ನೆನಪಿದೆ ಅಲ್ವಾ? ಆಕೃತಿಮ ಚೈತ್ಯಾಲಯ ಎಂದರೆ ಯಾರು ಕಟ್ಟಲಾಗದ ಮತ್ತು ಎಂದಿಗೂ ನಾಶಪಡಿಸಲಾಗದ ಜಿನಮಂದಿರಗಳು. ಹೀಗೆ ಹೋಗುತ್ತಿದ್ದ ಶ್ರೇಷ್ಠಿಯನ್ನು ನೋಡಿ ಸೋಮದತ್ತ ಎಂಬುವವನು ಅವರನ್ನು ಪ್ರಶ್ನಿಸಿದನು. ನೀವು ಪ್ರತಿದಿನವೂ ಎಲ್ಲಿ ಹೋಗುತ್ತೀರಾ? ನಾನು ಆಕಾಶಗಾಮಿನಿ ವಿದ್ಯೆಯ ಸಹಾಯದಿಂದ ಅಕೃತ್ರಿಮ ಜಿನಚೈತ್ಯಾಲಯಗಳ ದರ್ಶನಕ್ಕೆ ಹೋಗುತ್ತೇನೆ. ನನಗೂ ಈ ಅಮೋಘವಾದ ವಿದ್ಯೆಯನ್ನು ಉಪದೇಶಿಸಿದರೆ ನಾನು ಕೂಡ ಆಕೃತ್ರಿಮ ಜಿನಚೈತ್ಯಾಲಯಗಳ ದರ್ಶನ ಪಡೆಯುತ್ತೇನೆ. ಅದು ತುಂಬ ಸುಲಭ. ಪಂಚ ನಮಸ್ಕಾರದ ಮೇಲೆ ನಿನಗೆ ನಂಬಿಕೆ ಇರಬೇಕು. ಪಂಚ ನಮಸ್ಕಾರವನ್ನು ಸಂಪೂರ್ಣವಾಗಿ ನಂಬಿ ಭರವಸೆ ಇಟ್ಟು ಧ್ಯಾನ ಮಾಡಿದ್ದಲ್ಲಿ ನಿನಗೆ ಸಿಗುತ್ತದೆ. ನೀನು ಚತುರ್ದಶಿಯ ರಾತ್ರಿ ಒಂದು ಭಯಂಕರವಾದ ಸ್ಮಶಾನಕ್ಕೆ ಹೋಗಿ ಆಲದ ಮರದ ಕೊಂಬೆಗೆ ಒಂದು ದರ್ಬೆಯಿಂದ ಮಾಡಿರುವ ನೆಲುವನ್ನು ತಯಾರಿಸಿ, ಅಂದರೆ ತೂಗು ಉಯ್ಯಾಲೆಯ ಆಕಾಶದಲ್ಲಿ ತಯಾರಿಸಿ, ಅದರ ಕೆಳಗೆ ಕೆಲವು ತೀಕ್ಷ್ಣವಾದ ಮತ್ತು ಅಪಾಯಕಾರಿ ಬಾಣಗಳನ್ನು ಭೂಮಿಯ ಮೇಲೆ ಸಿಕ್ಕಿಸಿ,
ಆ ನೆಲುವಿನ ಮೇಲೆ ಕುಳಿತು ಪಂಚನಮಸ್ಕಾರವನ್ನು ಜಪಿಸಬೇಕು. ಹೀಗೆ ಧ್ಯಾನ ಮಾಡುತ್ತಾ ನೆಲುವಿನ ಹಗ್ಗವನ್ನು ಯಾವುದೇ ಭಯವಿಲ್ಲದೆ ಒಂದೊಂದಾಗಿ ಕತ್ತರಿಸಬೇಕು. ಕೊನೆಯ ಹಗ್ಗವನ್ನು ಕತ್ತರಿಸುವಾಗ ನಿನಗೆ ಆಕಾಶಗಾಮಿನಿ ವಿದ್ಯೆಯು ಲಭಿಸುತ್ತದೆ. ತುಂಬ ಮುಖ್ಯವಾದುದು ಏನೆಂದರೆ, ನೀನು ಧ್ಯಾನ ಮಾಡುವಾಗ ಆ ಬಾಣಗಳ ಬಗ್ಗೆ ಭಯ ಇರಬಾರದು. ಕೇವಲ ಪಂಚನಮಸ್ಕಾರದ ಮೇಲೆ ನಂಬಿಕೆ ಇಟ್ಟು ಧ್ಯಾನ ಮಾಡಬೇಕು. ಸೋಮದತ್ತನು ಕೊನೆಯ ಹಗ್ಗವನ್ನು ಕತ್ತರಿಸುವ ಸಮಯ ಬಂದಾಗ ಭಯಭೀತನಾಗಿ ನಿಲುವಿನಿಂದ ಕೆಳಗಿಳಿದನು. ಇದೇ ಸಮಯಕ್ಕೆ ಅಂಜನಚೋರನು ಅದೇ ಸ್ಮಶಾನಕ್ಕೆ ಬಂದನು. ಅವನು ತನ್ನ ಪ್ರೇಯಸಿ ವಿಲಾಸಿನಿಗೋಸ್ಕರ ಒಬ್ಬ ರಾಣಿಯ ರತ್ನದ ಹಾರವನ್ನು ಅಪಹರಿಸಿ ಸೈನಿಕರಿಂದ ತಪ್ಪಿಸಿಕೊಳ್ಳಲು ಸ್ಮಶಾನಕ್ಕೆ ಬಂದನು. ಅಲ್ಲಿ ಅವನು ಸೋಮದತ್ತನನ್ನು ನೋಡಿ, ನೀನೇನು ಮಾಡುತ್ತಿದೀಯಾ ಎಂದು ಕೇಳಿದನು. ನಾನು ಜಿನದತ್ತ ಶ್ರೇಷ್ಠಿಯು ಹೇಳಿದ ಹಾಗೆ ಈ ನೆಲುವಿನ ಮೇಲೆ ಕುಳಿತು ಪಂಚನಮಸ್ಕಾರ ಮಂತ್ರವನ್ನು ಜಪಿಸಿ ಆಕಾಶಗಾಮಿನಿ ವಿದ್ಯೆ ಗಳಿಸಲು ಪ್ರಯತ್ನಿಸುತ್ತಿದ್ದೆ. ಆದರೆ ನನ್ನಿಂದ ಇದು ಸಾಧ್ಯವಾಗಲಿಲ್ಲ. ನೀನು ಪ್ರಯತ್ನಿಸುವುದಾದರೆ ಪ್ರಯತ್ನಿಸು. ಅಂಜನಚೋರನು ತಾನು ಸೈನಿಕರಿಗೆ ಸಿಕ್ಕಿ ಪ್ರಾಣ ಕಳೆದುಕೊಳ್ಳುವ ಬದಲು ಈ ರೀತಿ ಜಪಿಸುವುದು ಒಳ್ಳೆಯದು ಎಂದು ಯೋಚಿಸಿದನು. ಅವನು ನಿಶ್ಶಂಕಿತವಾಗಿ, ಅಂದರೆ ಯಾವುದೇ ಸಂದೇಹವಿಲ್ಲದೆ ನೆಲುವನ್ನು ಪ್ರವೇಶಿಸಿ, ಜಿನದತ್ತ ಶ್ರೇಷ್ಠಿಯ ಮಾತು ಸತ್ಯವಾದುದು, ಅವರು ಎಂದಿಗೂ ಸುಳ್ಳು ಹೇಳುವುದಿಲ್ಲ ಎಂದು ಪಂಚ ನಮಸ್ಕಾರವನ್ನು ದೃಢಮನಸ್ಸಿನಿಂದ ಜಪಿಸುತ್ತಾ ನೆಲುವಿನ ಹಗ್ಗವನ್ನು ಕತ್ತರಿಸಿದನು. ಹೀಗೆ ಕೊನೆಯ ಹಗ್ಗವನ್ನು ಕತ್ತರಿಸಿದ ಮೇಲೆ ಏನಾಯಿತು ಗೊತ್ತಾ ಮಕ್ಕಳೇ? ಅವನು ಆ ಅಪಾಯಕಾರಿ ಆಯುಧಗಳ ಮೇಲೆ ಬಿದ್ದನೇ, ಅಥವಾ ಆಕಾಶಗಾಮಿನಿ ಎಂಬ ವಿಶೇಷ ಶಕ್ತಿ ಅವನನ್ನು ಕಾಪಾಡಿತೆ? ಕಳ್ಳತನವೆಂಬ ಪಾಪ ಕೆಲಸಗಳನ್ನು ಮಾಡಿದ ಅಂಜನಚೋರನಿಗೆ ಮುಂದೆ ಏನಾಯಿತು ಎಂದು ತಿಳಿಯಲು ನಮೋಕಾರ ಮಂತ್ರದ ಭಾಗ 2 ವೀಕ್ಷಿಸಿ. ಜೈ ಜಿನೇಂದ್ರ. ನಿಮಗೆ ನಮ್ಮ ಪ್ರಯತ್ನ ಇಷ್ಟವಾದಲ್ಲಿ ನಮ್ಮ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಕನ್ನಡ ಜೈನ್ಸ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಲು ಮರೆಯಬೇಡಿ. ಧನ್ಯವಾದಗಳು.